ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಬಸಳೆ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದನ್ನು ನಾವು ಬಾಯಿ ಬಸಳೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದು ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ, ಹುಣ್ಣು ಬೇಗ ವಾಸಿ ಆಗುತ್ತೆ ಅನ್ನೋದು ಕೂಡ ದೊಡ್ಡವರು ಹೇಳ್ತಾ ಇರ್ತಾರೆ. ಅದು ನಿಜಾನೇ, ಹೌದು, ಕರೆಕ್ಟು. ಮುಂಚೆ ಎಲ್ಲ ಇದು ತುಂಬ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಇದೇನು ಗೊತ್ತಾ, ಒಂದು ಕಡ್ಡಿ ಹಾಕಿದ್ರೆ ಸಾಕು, ತುಂಬ ಹಂಗೆ ಬಳ್ಳಿ ಬಳ್ಳಿ ಥರನೇ ಬಂದುಬಿಡುತ್ತೆ. ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಥರ ಬಳ್ಳಿದು ನಮ್ಮ ಮನೆ ಹತ್ರನೇ ಬಿಟ್ಟಿರೋದು. ನೋಡಿ, ಇಷ್ಟು ಇತ್ತು. ಇಷ್ಟು ಕಡ್ಡಿಲಿ ನನಗೆ ಸಿಕ್ಕಿದ ಸೊಪ್ಪು ಇಷ್ಟೇ, ಆಯಿತಾ. ಇದರಲ್ಲಿ ಸೊಪ್ಪು ಕಮ್ಮಿ ಬಿಡುತ್ತೆ. ನಿಮಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇವಾಗೇನು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ, ಆ ಥರ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಈ ಕಡ್ಡಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ. ಇದನ್ನು ಮತ್ತು ಸೊಪ್ಪನ್ನು ಕೂಡ ತೋರಿಸ್ತೀನಂತೆ. ನೋಡಿ, ಇವಾಗ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನಾವು ಹೆಂಗೆ ನುಗ್ಗೆಕಾಯಿ ಕಟ್ ಮಾಡ್ತೀವೋ ಆ ಥರ ಕಟ್ ಬಂದ್ಬಿಡೋಣ. ಅಷ್ಟರಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದೆರಡು ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ, ನೆನೆಸಿಟ್ಟಿದ್ದೀನಿ. ಅದಕ್ಕೆ ಒಂದೇ ಒಂದು ಈರುಳ್ಳಿ, ನೋಡಿ, ಒಂದು ಈರುಳ್ಳಿ ಚಿಕ್ಕದು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಕೂಡ ಹಾಕ್ಕೊಂಬಿಡೋಣ. ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಬಿಡೋಣ. ಟೊಮೊಟೊ, ನಾನು ನಾಟಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ನಾನು ಇದಕ್ಕೆ ಹುಣಸೆಹಣ್ಣು ಯೂಸ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಾಟಿ ಟೊಮೊಟೊನೇ ತುಂಬ ಟೇಸ್ಟ್ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಬಿಡೋಣ. ನೀರು ಬೇಳೆಗೆ ಎಷ್ಟು ಬೇಯಬೇಕೋ ಅಷ್ಟು ಬೇಯಿಸ್ಕೊಂಡು ಹಾಕ್ಕೊಳ್ಳೋಣ. ಈ ಕಡ್ಡಿನ ನಾವು ಹಂಗೆ ಕುದಿಬೇಕಾದ್ರೆ ಹಾಕ್ಬೋದಾಗಿತ್ತು. ಸ್ವಲ್ಪ ಬಲ್ತಿದೆ, ಮೀಡಿಯಮಾಗಿ ಬಲ್ತಿರೋದ್ರಿಂದ ನಾವು ವಿಜಿಲ್ ಹಾಕ್ಕೊಂಡ್ರೇ ಬೆಟರು. ಇವಾಗ ಒಂದು 3 ವಿಜಿಲ್ ಬಂದುಬಿಡೋಣ. ಅಷ್ಟರಲ್ಲಿ ನಾನು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಬಂದ್ಬಿಡ್ತೀನಿ. ನೋಡಿ, ತುರಿದಿರೋ ತೆಂಗಿನಕಾಯಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಉದ್ದುದ್ದ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಒಂದು ಉಂಡೆಯಷ್ಟು ನಾನು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಉಂಡೆಯಷ್ಟು ನಾನು ಈರುಳ್ಳಿ ಇಟ್ಕೊಂಡಿದ್ದೀನಿ. ಒಂದು ಫಾರಮ್ ಟೊಮೊಟೊ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾನು ಮಿಕ್ಸಿಲಿ ಹಾಕ್ಕೊತಾ ಇದ್ದೀನಿ ಬನ್ನಿ. ಮಿಕ್ಸಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ನಾನು ತುರಿದಿರೋಂಥ ಕಾಯಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಟೊಮೊಟೊ ಇಟ್ಕೊಂಡಿದ್ದಲ್ಲ, ಟೊಮೊಟೊ ಕೂಡ ಹಾಕ್ಕೊಂಬಿಡೋಣ. ನಾವು ಅಲ್ಲಿ 2 ನಾಟಿ ಟೊಮೊಟೊ ಹಾಕಿರೋದ್ರಿಂದ ನಾನು 1 ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈರುಳ್ಳಿ ಒಂದು ಅರ್ಧ ಇಟ್ಕೊಂಡಿದ್ದಲ್ಲ, ಅದು ಕೂಡ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದೂವರೆ ಸ್ಪೂನಷ್ಟು ನಾನು ಸಾಂಬಾರು ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಖಾರ ಇರಲಿ ಅಂತ. ಇದಿಷ್ಟು ಸ್ವಲ್ಪ ಈ ಸಾರಿಗೆ ಸ್ವಲ್ಪ ಖಾರ ಮುಂದೆ ಇದ್ರೇ ಟೇಸ್ಟ್ ಇರುತ್ತೆ. ಇದಿಷ್ಟು ಹಾಕ್ಕೊಂಡು ರುಬ್ಕೊಬಂದ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ನೀರು ಹಾಕ್ಕೊಂಡು ರುಬ್ಕೊಬಂದ್ಬಿಡ್ತೀನಿ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ರುಬ್ಬಿದೆ ನೋಡಿ, ಪೇಸ್ಟಾಗಿ ನೈಸಾಗಿ ರುಬ್ಕೋಬೇಕು. ಇವಾಗ ನಾನು ಅಲ್ಲಿ ಬೇಳೆ ಕೂಡ ವಿಷಲ್ ಕೂಡ ಬಂದಿದೆ. ಇವಾಗ ಇದನ್ನು ನೋಡಿ, ಬಿಸಿ ಇದ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡ್ಬೇಕು. ಇದನ್ನು ತಣ್ಣಗಾಗ್ಬಿಟ್ರೆ ಸ್ವಲ್ಪ ಸ್ಮ್ಯಾಶ್ ಆಗೋದು ಕಷ್ಟ. ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಬಿಡ್ಬೋದು. ನಾವು ಗೊಟಾಯಿಸಲ್ಲಲ್ಲ, ನಾವು ಏನಂತಾರೆ, ಸೌಟೆಲ್ಲ ಈ ಥರ ತಿರುಗ್ತಾ ಇರೋದಲ್ವ, ಅದರಿಂದ ನಾನು ಬಿಸಿ ಬಿಸಿ ಇದ್ದಂಗೆ ಚೆನ್ನಾಗಿ ಗೊಟಾಯಿಸ್ಕೊಂಡ್ಬಿಡ್ತೀನಿ. ಆವಾಗ ಬೇಳೆ, ನಮ್ಮ ಮನೆಯವ್ರಿಗೆ ಬೇಳೆ ಇಷ್ಟ ಆಗೋಲ್ಲ, ಬೇಳೆ ಸಿಗೋದ್ರಿಂದ. ಅದಕ್ಕೆ ನಾನು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ಇವಾಗ ನಾನು ಆ ಎಲೆ ಎಲ್ಲ ಚೆನ್ನಾಗಿ ತೊಳೆದು ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ಹಾಕ್ಕೊಂಬಿಡೋಣ. ನಾನು ರುಬ್ಬಿದ್ನಲ್ಲ ಆ ಮಸಾಲ ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ಇದಕ್ಕೆ ನಾನು ಮಿಕ್ಸಿ ತೊಳೆದಿರೋ ನೀರು ಕೂಡ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಸೌಟು ಹಾಕ್ಬಿಟ್ಟು ಅಲ್ಲಾಡಿಸ್ಬಿಡೋಣ. ಚೆನ್ನಾಗಿ ಕುದೀಲಿ ಇದು. ಈ ಸೊಪ್ಪನ್ನ ನಾವು ಲಾಸ್ಟಲ್ಲೇ ಹಾಕಬೇಕು ಕುದಿಬೇಕಾದ್ರೇ. ನಾವೇನಾದರೂ ಫಸ್ಟೇ ಹಾಕ್ಬಿಟ್ರೆ ಲೋಳೆ ಥರ ಬರುತ್ತೆ, ಸಾಂಬಾರು ತಿನ್ನೋದಕ್ಕೆ ಆಗೋಲ್ಲ, ಅಂಟು ಬಂದುಬಿಡುತ್ತಲ್ಲ, ಆ ಥರ ಬರುತ್ತೆ. ಅದಕ್ಕೆ ನಾವು ಕುದಿಬೇಕಾದ್ರೆ ಹಾಕಬೇಕು. ಇದಕ್ಕೆ ನಾನು ಉಪ್ಪೇ ಯೂಸ್ ಮಾಡಿರಲಿಲ್ಲ. ಇವಾಗ ನಾನು ಈ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು, ಖಾರ, ಹುಳಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ. ಇದು ಒಂದು ಕುದಿ ಬರೋಷ್ಟರಲ್ಲಿ ನಾನು ಒಗ್ಗರಣೆಗೆ ಹಾಕ್ಕೊಂಬಿಡ್ತೀನಿ. ಇದಕ್ಕೆ ಸ್ವಲ್ಪ ನೀರೇ ಹಾಕಿರಲಿಲ್ವಲ್ಲ, ನೀರು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಾರು ಕೂಡ ಕುದೀತಾ ಇದೆ. ಇವಾಗ ಇದನ್ನು ಒಗ್ಗರಣೆ ಕೊಟ್ಟಿದ್ವಲ್ಲ, ಅದನ್ನು ಸಾಂಬಾರು ಒಳಗಡೆ ಹಾಕ್ಕೊಂಬಿಡೋಣ. ಇವಾಗ ಒಂದು ಕುದಿ ಬಂದರೆ ಸಾಕು. ನೋಡಿ,
ಎಷ್ಟು ಚೆನ್ನಾಗಿ ಕುದೀತಾ ಇದೆ ಗೊತ್ತಾ? ಆಹಾ! ಆ ಬಿಸಿ ಬಿಸಿ ಅನ್ನಕ್ಕೆ, ಬಿಸಿ ಬಿಸಿ ಸಾರಿಗೆ ನೋಡಿ ಬಸಳೆ ಸೊಪ್ಪು ಇಷ್ಟ ಇಲ್ದಿರೋರು ಕೂಡ ತಿಂದ್ಬಿಡ್ತಾರೆ. ಒಬ್ಬೊಬ್ರಿಗೆ ಬಸಳೆ ಸೊಪ್ಪು ಅಂಟಂಟು ಅಂತಾರಲ್ಲ, ಅಂಥವ್ರು ಬೇಕಾದ್ರೆ ಈ ಥರ ಮೆಥಡ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದೆ. ಆಹಾ! ಪಕ್ಕದಲ್ಲಿ ತುಪ್ಪ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಅಪ್ಪಪ್ಪಾ! ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ನನಗೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಆಯಿತಾ? ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಕಡ್ಡಿಗಳು ಅಷ್ಟೇ ಹಂಗೆ ಹಾಕ್ಕೊಂಡು ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿತ್ತು ಗೊತ್ತಾ. ಮಾತ್ರ ಸಾಂಬಾರು ಮಾತ್ರ ಸೂಪರ್ ಸೂಪರ್.